ಈಗ ನಿನ್ನೆನೇ ಹೈಕೋರ್ಟ್ ಆದೇಶ ಬಂದಿದ್ದು 17A ಪ್ರಕಾರ ತನಿಖೆ ಮಾಡಿ 218 ಇದನ್ನು ಕೈ ಬಿಟ್ಟು ಕೊಟ್ಟಿದ್ದಾರೆ. ಪ್ರಾಸಿಕ್ಯೂಷನ್ ಕೈ ಬಿಟ್ಟು ತನಿಖೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಅದನ್ನೇನು ವಿಶೇಷ ಏನಿಲ್ಲ. ಇವತ್ತು ಜನಪ್ರತಿನಿಧಿ ಕೋರ್ಟ್ಗೆ ಹೋಗಿದ್ದಾರೆ, ಅವರು ಒಂದು ಆರ್ಡ್ರ್ ಪಾಸ್ ಮಾಡಿದ್ದಾರೆ. ನಿನ್ನೆಲೇ ಪರ್ಮಿಷನ್ ಕೊಟ್ಟಾದ್ಮೇಲೆ ತನಿಖೆ ಮಾಡಿ ಅಂತ. ಇವತ್ತೇನಿಲ್ಲ. ಅದನ್ನು ನಾವು ಲೀಗಲ್ಲಾಗಿ ಏನು ಮಾಡಬೇಕು, ನಮ್ಮ ಸರ್ಕಾರದಲ್ಲಿ ಲೀಗಲ್ ಸೆಕ್ಷನ್ ಇದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಪಕ್ಷ ಲೀಗಲ್ಲಾಗಿ ನಿನ್ನೆಲೇ ತೀರ್ಮಾನ ತಗೊಂಡಿದ್ದಾರೆ. ಸೀನಿಯರ್ ಕೌನ್ಸಿಲ್ ಜೊತೆ ಮಾತನಾಡಿ ಡಬಲ್ ಬೆಂಚ್ಗೆ ಹೋಗೋದಾ, ಸುಪ್ರೀಂ ಕೋರ್ಟ್ಗೆ ಹೋಗೋದಾ, ಯಾವ ರೀತಿ ಏನು ಅಂತೇಳಿ ಬಹುಶಃ ನಿನ್ನೆನೇ ಮೂವ್ ಆಗಿದೆ. ಇವತ್ತು ಕನ್ಕ್ಲೂಡ್ ಮಾಡಿ ತೀರ್ಮಾನ ತಗೋತಾರೆ. ರಾಜೀನಾಮೆ ವೇಣುಗೋಪಾಲ್ ಹೇಳಾಗಿದೆಯಲ್ಲ, ಹೈಕಮಾಂಡ್ ಡೈರೆಕ್ಷನ್ ಕೊಟ್ಟಿದ್ದಾರಲ್ಲ. ಈಗ ಇದು ಪೊಲಿಟಿಕಲ್ ಇಶ್ಯೂ. ಸಿದ್ದರಾಮಯ್ಯನವ್ರು ಏನಾದರೂ ನೇರವಾಗಿ ಅವ್ರ ಕಾಲದಲ್ಲಿ ಅವ್ರ ಮುಖ್ಯಮಂತ್ರಿ ಇದ್ದಾಗ ಅವ್ರ ಮನೆಯವ್ರಿಗೆ ಯಾರಿಗಾರೂ ಈ ಥರದ ಘಟನೆ ನಡೆದಿದ್ದರೆ ಖಂಡಿತ ಮಾರಲ್ ರೆಸ್ಪಾನ್ಸಿಬಿಲಿಟಿ ಇಟ್ಟು ಮಾಡಬೇಕಾಯಿತು. ಇದು ಯಾವುದೇ ಕಾರಣಕ್ಕೆ ಅವ್ರ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಿದ್ದಾಗ ಯಾವುದೇ ಈ ಥರದ ಸನ್ನಿವೇಶ ನಡೆದಿಲ್ಲ. ಅವರು ತಮ್ಮಂದು ಹೆಂಡ್ತಿಗೆ ಬಂದಿದೆ, ಹೆಂಡ್ತಿ ಅರ್ಜಿ ಕೊಟ್ಟಿದ್ದಾರೆ, ಅರ್ಜಿ ಕೊಟ್ಟಾಗ ಮಾಡಿದ್ದಾರೆ. ಆಗಿದ್ದರೆ ಕ್ರಮ ತಗೋಬೇಕಾದ್ದು BJPಯ ಅವತ್ತು ಯಾರು ಅಧಿಕಾರದಲ್ಲಿದ್ದರೂ ಅವ್ರ ಮೇಲೆ ಕ್ರಮ ತಗೋಬೇಕು. ಏನು ಅದೇ ಪೊಲಿಟಿಕಲ್ ಇಶ್ಯೂ ಅಂತ ಹೇಳೋದಲ್ಲ. ರಾಜಕೀಯ ಅವ್ರಿಗೆ ಏನಾಗುತ್ತೆ, ಈ ರನ್ನಿಂಗ್ ರೇಸ್ ನೋಡಿದಿರಲ್ಲ, ಇನ್ನೂ 4 ವರ್ಷ ಈ ಸರ್ಕಾರ ಇದೆ. ಈ ರನ್ನಿಂಗ್ ರೇಸಲ್ಲಿ ನೋಡಿದರೆ 200 ಮೀಟ್ರು, 1200 ಮೀಟ್ರು, 100 ಮೀಟ್ರು ಸ್ವಲ್ಪ ಸ್ಲೋ ಆಗಿ ಹೋಗ್ತಿದ್ದಾರೆ, ಮುಂದಕ್ಕೆ ಹೋಗೋದು. ಪಾರ್ಟಾಗಿ ಹೋಗ್ತಿದ್ದವರು ಮಧ್ಯದಲ್ಲಿ ಕೂತ್ಕೊಂಡ್ಬಿಡ್ತಾರೆ. ಹಂಗಾಗಿದೆ ಅವ್ರ ಕತೆ. ಹೌದಪ್ಪ, ಬೇಲೆಲ್ಲ ಅವರಲ್ಲ ಕುಮಾರಸ್ವಾಮಿಯವರು, ಕೊಡ್ಸೋನಿ ಅರೆಸ್ಟ್ ಮಾಡೋಕ್ಕೆ ಹೇಳಿ ಇವ್ರನ್ನ ಎಂಥದ್ದು ನಿರಾನಿನ ಯಡಿಯೂರಪ್ಪನವರು ಬೇಲೆಲ್ಲ ಅವರಲ್ರಿ ನೋಡ್ರಿ. ಇವೆಲ್ಲ ಈಗ BJPಗೆ ಜನತಾದಳದವ್ರಿಗೆ ಇಬ್ಬರಿಗೂ ಕಾಂಗ್ರೆಸ್ ಬಗ್ಗೆ ಸಿದ್ದರಾಮಯ್ಯನ ಬಗ್ಗೆ ಮಾತನಾಡ್ತಕ್ಕಂಥ ನೈತಿಕ ಹಕ್ಕಿಲ್ಲ. BJP ಜನತಾದಳ ಎರಡೂ ಸೇರ್ಕೊಂಡ್ಮೇಲೆ ನಮ್ಮ ರೆಕ್ಕೆ ಪುಕ್ಕಾಸಿ ಆಸ್ತಿ ಬಂದವೆ ಅಂತ ಆಡ್ತಾವ್ರೆ. ಇದೆಲ್ಲವೂ ಒಂದೇ ಅವರಿಗೆ ಪಶ್ಚಾತ್ತಾಪ ಪಡೋ ಪರಿಸ್ಥಿತಿಗೆ ಬರುತ್ತೆ. ನಾವು ಇದಕ್ಕೆಲ್ಲ ಕೇರ್ ಮಾಡೋ ಪ್ರಶ್ನೆ ಇಲ್ಲ. ನಮ್ಮ AICC ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು, ಮಂತ್ರಿಗಳು, ಶಾಸಕರು, ಕಾರ್ಯಕರ್ತರು, ಸಾರ್ವಜನಿಕರು ಸಿದ್ದರಾಮಯ್ಯನ ಜೊತೆ ಇದ್ದೀವಿ. ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ ಅಂತ ನಿನ್ನೆ ತೀರ್ಮಾನ ತಗೊಂಡಿದ್ದೀವಿ. ನಾವು ಲೀಗಲ್ಲಾಗಿ ಪೊಲಿಟಿಕಲಿ ಫೈಟ್ ಮಾಡ್ತೀವಿ. ಅದು ಅವ್ರನ್ನೇ ಕೇಳಬೇಕಲ್ವ ನೀವು. ನಿನ್ನೆ ಒಂದು ಹೇಳ್ತೀರಾ, ಇವತ್ತು ಹೇಳ್ತೀರಾ. ಯಾಕೆ ಅಂತ ನಾನು ಉತ್ತರ ಕೊಡೋಕ್ಕಾಗದ? ಕುಮಾರಸ್ವಾಮಿಯವ್ರ ಹೇಳಿಕೆಗೆ ಕುಮಾರಸ್ವಾಮಿಯವರು ಡಬಲ್ ಸ್ಟ್ಯಾಂಡ್ ಆದರೆ ಅದಕ್ಕೆ ಅವರೇ ಉತ್ತರ ಕೊಡಬೇಕು. ಜೊತೆಗೆ ಬಹುಶಃ ಅವ್ರು ಯಾಕೆ ಹೇಳ್ತಾರೆ ಅಂದರೆ ಅವರು ಬೇಲೆಯಲ್ಲಿದ್ದಾರೆ.